ಮಕರ ಬೆಳಕು ಮಕರ ಜ್ಯೋತಿ ಈ ಹಬ್ಬವನ್ನ ಕಣ್ತುಂಬಿಕೊಳ್ಳಿಕ್ಕೆ ಅಯ್ಯಪ್ಪ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಈಗಾಗಲೇ ಶಬರಿಮಲೆಯಲ್ಲಿ ಜನ ಇದ್ದಾರೆ. ಈ ಮಧ್ಯೆ ಅಲ್ಲಿಂದ ಹೋಗಿ ನೋಡಲಿಕ್ಕೆ ಸಾಧ್ಯವಾಗದವರು ಟಿವಿ ಪರದೆ ಮೇಲೆ ಅಯ್ಯಪ್ಪನ ಮಕರ ಜ್ಯೋತಿಯನ್ನ ಕಂಡು ಪಾವನರಾಗ್ತಾರೆ. ಅಯ್ಯಪ್ಪ ಈ ಸಂದರ್ಭದಲ್ಲಿ ಮಕರ ಜ್ಯೋತಿಯ ಮೂಲಕವಾಗಿ ಬಂದು ಎಲ್ಲ ಭಕ್ತಾದಿಗಳಿಗೆ ಆಶೀರ್ವದಿಸ್ತಾನೆ ಅನ್ನೋದು ನಮ್ಮ ನಂಬಿಕೆ. ಸೊ ಅದರಂತೆಯೇ ಈಗ ಮಕರ ಜ್ಯೋತಿಗೆ ಕ್ಷಣಗಣನೆ ಎದುರಾಗಿದೆ. 6:30 ನಂತರದಲ್ಲಿ ಮಕರ ಜ್ಯೋತಿ ಕಾಣಿಸ್ಕೊಳ್ಳಿಕ್ಕೆ ಆರಂಭ ಆಗುತ್ತೆ. ಶಬರಿಮಲೆಯಲ್ಲಿ ಇಂದು ಮಕರ ಜ್ಯೋತಿ ದರ್ಶನಕ್ಕೆ ಕ್ಷಣಗಣನೆ. ಮಣಿಕಂಠನ ಮಕರ ಜ್ಯೋತಿ ದರ್ಶನಕ್ಕೆ ಭಕ್ತಾದಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಸಂಜೆ 6:40ರಿಂದ 6:50 ಒಳಗಾಗಿ ಜ್ಯೋತಿ ಬೆಳಗಲಿದೆ. ಪೊನ್ನಂಬಲ ಮೇಡುವಿನಲ್ಲಿ ಮಕರ ಜ್ಯೋತಿ ದರ್ಶನವಾಗಲಿದೆ. ಮಕರ ಜ್ಯೋತಿ ದರ್ಶನಕ್ಕಾಗಿ ಈಗಾಗಲೇ ಲಕ್ಷಾಂತರ ಭಕ್ತರು ಕಾತರದಿಂದ ಕಾಯ್ತಾ ಇದ್ದಾರೆ. 41 ದಿನಗಳ ಕಠಿಣ ವ್ರತವನ್ನ ಮಾಡಿರುವಂತಹ ಅಯ್ಯಪ್ಪ ಮಾಲಾಧಾರಿಗಳು ಶಬರಿಮಲೆ ಅಯ್ಯಪ್ಪನನ್ನ ಆ ಒಂದು ಆಭರಣಗಳಿಂದ ಅಲಂಕಾರಗೊಳಿಸಿ ಆನಂತರ ಆ ಒಂದು ದ್ವಾರವನ್ನು ಓಪನ್ ಮಾಡಿದ ನಂತರದಲ್ಲಿ ಅಲ್ಲಿ ಬೆಳಗುವಂತಹ ಜ್ಯೋತಿಯನ್ನ ಕಣ್ತುಂಬಿಕೊಳ್ಳಬೇಕು ಅಂತ ಕಾಯ್ತಾ ಇದ್ದಾರೆ. ಈ ಬಾರಿ ಸ್ಪೆಷಲಿ ಬಹಳ ಕಟ್ಟುನಿಟ್ಟಿನ ವ್ಯವಸ್ಥೆಗಳನ್ನ ಶಿಸ್ತುಬದ್ಧವಾಗಿ ಮಾಡಲಾಗಿದೆ. ಯಾವುದೇ ಅಯ್ಯಪ್ಪ ಭಕ್ತಾದಿಗಳಿಗೂ ಕೂಡ ಯಾವುದೇ ಸಮಸ್ಯೆಗಳಾಗಬಾರ್ದು ಅನ್ನೋದು ಅಲ್ಲಿನ ಆಡಳಿತ ಮಂಡಳಿ ತೆಗೆದುಕೊಂಡಿರುವಂತಹ ನಿರ್ಣಯ. ಈಗ ರಾಜವಂಶಸ್ಥನಾಗಿರುವಂತಹ ಅಯ್ಯಪ್ಪನಿಗೆ ಆಭರಣಗಳು ಬರುತ್ತೆ. ಆ ಆಭರಣಗಳು ಬಂದ ನಂತರದಲ್ಲಿ ಆ ವರ್ಷಕ್ಕೊಮ್ಮೆ ಆ ಆಭರಣಗಳಿಂದ ಅಯ್ಯಪ್ಪನನ್ನ ಅಲಂಕಾರಗೊಳಿಸಲಾಗುತ್ತೆ. ಅದಕ್ಕಾಗಿ ಸರ್ವ ತಯಾರಿಗಳು ಕೂಡ ಈಗ ಆಗಿದೆ. ಮಕರ ಸಂಕ್ರಾಂತಿಯಂದು ಶಬರಿಮಲೆಯಲ್ಲಿ ಕಾಣಿಸಿಕೊಳ್ಳುವ ಮಕರ ಜ್ಯೋತಿಯನ್ನ ಕಣ್ತುಂಬಿಕೊಳ್ಬೇಕು ಅಂತ ಲಕ್ಷಾಂತರ ಭಕ್ತಾದಿಗಳು ಈಗಾಗಲೇ ಶಬರಿಮಲೆಯಲ್ಲಿ ಇದ್ದಾರೆ. ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ರಿ. ಪಂದಳ ರಾಜನ ಅರಮನೆಯಿಂದ ತಿರುವಾಭರಣವನ್ನ ತೇರಿನ ಮೂಲಕವಾಗಿ ತೆಗೆದುಕೊಂಡು ಬರಲಾಗುತ್ತೆ. ಆ ಆಭರಣವನ್ನ ಅಲ್ಲಿಂದ ತೆಗೆದುಕೊಂಡು ಬರೋದಕ್ಕೂ ಮೊದಲಾಗಿ ಪಂದಳ ರಾಜನ ಅರಮನೆಯಲ್ಲಿ ಈ ಆಭರಣಕ್ಕೆ ವಿಶೇಷ ರೀತಿಯ ಪೂಜೆಗಳನ್ನ ಮಾಡ್ತಾರೆ. ಪೂಜೆಗಳನ್ನ ನೆರವೇರಿಸಿದ ನಂತರದಲ್ಲಿ ಆ ಪಲ್ಲಕ್ಕಿಯ ಮೂಲಕವಾಗಿ ಅದನ್ನ ತೆಗೆದುಕೊಂಡು ಬರ್ತಾರೆ. ತಂದ ನಂತರದಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ವರ್ಷಕ್ಕೊಮ್ಮೆ ಮಾತ್ರ ಈ ಆಭರಣವನ್ನ ಅಯ್ಯಪ್ಪ ಸ್ವಾಮಿಗೆ ಅಲಂಕಾರ ಮಾಡಲಾಗುತ್ತೆ. ಆ ಒಂದು ಪದ್ಧತಿಯನ್ನು ನೆರವೇರಿಸ್ಕೊಂಡು ಬರೋರು ಕೂಡ ಪಂದಳ ಮಹಾರಾಜನ ವಂಶಸ್ಥರೇ ಆಗಿರ್ತಾರೆ. ಸೊ ಅದನ್ನು ತೆಗೆದುಕೊಂಡು ಬರೋದು ಕೂಡ ಅವರಿಗೊಂದು ದೀಕ್ಷೆ ಇರುತ್ತೆ. ಅವರು ಮಾತ್ರ ತೆಗೆದುಕೊಂಡು ಬರೋದಕ್ಕೆ ಆ ಒಂದು ಅವಕಾಶಗಳಿರುತ್ತೆ. ಅದರಂತೆ ಆ ಒಂದು ಆಭರಣವನ್ನು ತೆಗೆದುಕೊಂಡು ಬರ್ತಾ ಇರುವಂತಹ ಚಿತ್ರಣವನ್ನು ನೀವು ನೋಡ್ತಾ ಇದ್ದೀವಿ.